ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಸಿರ್ಸಿಯ ಜಾತ್ರೆಯ ಮೊದಲನೇ ದಿನ, ದೇವಿಯ ಕಲ್ಯಾಣ ಪ್ರತಿಷ್ಠೆ ಇರೋ ದಿನ. ಬೆಳಗ್ಗೆ ಕಳಶ ಪೂಜೆ ಮತ್ತು ಪ್ರತಿಷ್ಠಾಪನೆಯನ್ನು ನೋಡಿದ್ರಿ. ಸಂಜೆ ನಮ್ಮ ಮಾರಿಕಾಂಬಾ ದೇವಿಯ ಕಲ್ಯಾಣ ಮಹೋತ್ಸವವನ್ನು ನೋಡ್ತೀರಾ. ನಿಮಗೆ ಕಲ್ಯಾಣ ಪ್ರತಿಷ್ಠೆಗೆ ನಿಮಗೂ ಕೂಡ ತೋರಿಸೋಣ ಅಂತ ಇವಾಗ 10:30 ಆಗಿದೆ ಟೈಮು, ರಾತ್ರಿ ಬಂದಿದ್ದೀನಿ. ಒಳಗಡೆ 11 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗಲೇ ಕಿಕ್ಕಿರಿದ ಜನ ಒಳಗಡೆ ಈಗಾಗಲೇ ನುಗ್ಗಲು ಸ್ಟಾರ್ಟ್ ಆಗಿದೆ. ಆಲ್ರೆಡಿ ತುಂಬ ಜನ ಹೊರಗೆ ಬರ್ತಾ ಇದ್ದಾರೆ ಅಲ್ಲಿ ಇರೋಕ್ಕಾಗ್ದೇ. ನಾವು ಕೂಡ ಈಗ ಒಳಗಡೆ ಹೊರಟಿದ್ದೀವಿ ನೋಡೋಣ ಅಂತ. ಆಮೇಲೆ ಕಷ್ಟಪಟ್ಟು ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಸ್ವಲ್ಪ ಜಾಗ ಇತ್ತು, ಹೇಗೇಗೋ ಕಷ್ಟಪಟ್ಟು ಹೋಗಿ ಮೇಲ್ಗಡೆ ಹೋಗಿ ಒಂದು ಜಾಗ ಮಾಡ್ಕೊಂಡು ಕೂತ್ಕೊಂಡ್ವಿ. ಆ್ಯಕ್ಚುಲಿ ಮೇಲ್ಗಡೆ ಸ್ವಲ್ಪ ಜಾಗ ಇತ್ತು, ಆದರೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ ಎಷ್ಟೊಂದು ಸ್ಪೇಸ್ ಎಲ್ಲ ಖಾಲಿ ಇದೆ ಅಂತ. ಬಟ್ ಜಾಗ ಇಲ್ಲ ಅಂತ ಅಲ್ಲೇ ಒಂದು ಕಡೆ ಪ್ಯಾಕಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅಂತೂ ಕಷ್ಟಪಟ್ಟು ನಾವು ಒಳಗಡೆ ಬಂದ್ವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ದೇವಿಯ ಕಲ್ಯಾಣ ಪ್ರತಿಷ್ಠೆಯ ಒಂದಷ್ಟು ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡ್ತಾ ಹೋಗೋಣ ಈಗ. ಒಳಗಡೆ ಜಾಗ ಇಲ್ಲ, ದಯವಿಟ್ಟು ಬರಬೇಡಿ. ದಿಬ್ಬಕ್ಕೆ ಮತ್ತೆ ದಾರಿ ಮಾಡಿಕೊಡಿ. ನೋಡಿ ಎಷ್ಟೊಂದು ಕ್ರೌಡ್ ಆಗಿದೆ ಅಂತ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟೊಂದು ಜನ ದೇವಿಯ ತವರು ಮನೆಯವರಿಗೆ ಬಂದು ಒಂದಷ್ಟು ಕಾರ್ಯಕ್ರಮಗಳು ನಡೆಸ್ಕೊಡೋದಿರುತ್ತೆ. ಅವ್ರಿಗೆ ಬರೋಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ ಇವಾಗ. ಈಗ ನೀವು ನೋಡ್ತಾ ಇರ್ಬೋದು, ದೇವಿಯ ದರ್ಶನ ಆಯಿತು. ದೇವಿಯು ಸರ್ವಾಲಂಕಾರ ಭೂಷಿತಳಾಗಿ ಎಲ್ರಿಗೂ ದರ್ಶನ ಕೊಟ್ಟಳು ಮದುಮಗಳಾಗಿ. ಅಧಿಕೃತ ಕ್ಯಾಮ್ರಾ ವಿಡಿಯೋದವರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಅನಧಿಕೃತ ಕ್ಯಾಮ್ರಾದವರು ಹಿಂದೆ ಬರೀರಿ. ದೇವಿಗೆ ಬಾಸಿಂಗಧಾರಣೆ ಆಯಿತು. ಇವಾಗ
ಹೋದಷ್ಟ ಸಿಕ್ಕಿರೋ ಅಜ್ಜಿ ಸಿಕ್ಕಿದ್ದಾರೆ. ಅವ್ರ ಹತ್ರ ನಾವು ಈ ಕಥೆನೆಲ್ಲ ಕೇಳೋಣ. ಕಲ್ಯಾಣ ಮಹೋತ್ಸವ, ಕಲ್ಯಾಣ ಪ್ರತಿಷ್ಠೆ ಕಥೆನೆಲ್ಲ ಕೇಳೋಣ ಈಗ. ಹೇಳಿ ಅಜ್ಜಿ. ಅಲ್ಲ, ಎಷ್ಟು ವರ್ಷ ಆಯಿತು? ನಾ ಬರಕಿಡ್ದು 36ನೇ ವರ್ಷ ಇದು. ಹಾಂ ಆದ್ರೆ 36ನೇ ವರ್ಷಕ್ಕೆ ಈ ವರ್ಷ ಸಿಕ್ಕಾಪಟ್ಟೆ ಜನಸಂಖ್ಯೆ ಕೂಡದೆ. ಒಂದು ಕಾರ್ಯಕ್ರಮ ನೋಡೋಣ ಅಂದ್ರೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಈ ವರ್ಷ. ಕುಟುಂಬ ಬಂದೇವಿ, ನೋಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಬರ್ತೀರಾ ನೀವು? ಪ್ರತಿ ವರ್ಷನೂ ಬರ್ತಾವೆ ನಾವು. ಬಂದರು ಬೆಳಗಾಗಿ ನಾವು ಅಮ್ಮ ರಥ ಹತ್ತಿ ಆದಮೇಲೆ ನಾವು ಮನೆಗೆ ಹೋಗೋದು. ನಾವು ವರ್ಷನೂ ಹೆಂಗಂದ್ರೆ ಈ ವರ್ಷ ಅಮ್ಮನ ಮದುವೆಗೆ ಮನುಷ್ಯರ ಮದುವೆಗೆ ಹೆಂಗೆ ಮನೆಗೆ ಆಚರಿಸ್ತಾರೋ ಅದೇ ರೀತಿ ನಾವು ಮನೆಗೆ ಇವತ್ತು ನಿನ್ನೆ ಮನೆಯೆಲ್ಲ ಚೊಕ್ ಮಾಡ್ಕೊಂಡು ಇವತ್ತು ಮನೆಗೆ ಅನ್ನ ಪಾಯಸ ಪಲ್ಯ ಪಚ್ಚಡಿ ಎಲ್ಲ ಮಾಡ್ಕೊಂಡು 3 ಗಂಟೆಗೆ ನಾವು ಅಮ್ಮನ್ನ ಮನೆ ಹತ್ರ ಅಮ್ಮನ ಆಚರಿಸ್ತೇವೆ ನಾವು. ಚೆಂಬು ತುಂಬಿಟ್ಟು ಅದಕ್ಕೆಲ್ಲ ಅಮ್ಮಗೆ ಸಿಂಗಾರ ಮಾಡ್ದಂಗೆ ಮಾಡಿ ಎಡೆ ಹಾಕಿ ಕಾಯಿ ಹೊಡೆದು ನಾವು ಊಟ ಮಾಡೋದು 3 ಗಂಟೆ. ಯಾವ ಊರು ನಿಮ್ಮದು? ನಮ್ದು ಇಲ್ಲೇ ದಿಳಿಗೆ ಫ್ಯಾಕ್ಟ್ರಿ ಹಿಂದ್ಗಡೆ ಹಲಸಿನಕಾಯಿ. ಹಲಸಿನಕಾಯಿ ಪ್ರತಿ ವರ್ಷನೂ ಇದನ್ನ ಆಚರಣೆ ಪ್ರತಿ ವರ್ಷನೂ ನಾವು ಹಾಂ ಅಂದ್ರೆ ಎಲ್ಲರೂ ಮಾಡೋದಿಲ್ಲ. ನಾವು ಸನ್ನಿಧಿಯಾಗ ನಾವು ಹರಕೆ ಮಾಡಿ ನಮ್ಮ ಮಕ್ಕಳ ಮದುವೆ ಮಾಡಿ ಅದು ಒಳ್ಳೇದು ಮಾಡಿದಾಳು ಹೇಳಿ ನಾವು ಆಚರಿಸ್ತೀವಿ. ಈಗ ದೇವಿಯ ಕಲ್ಯಾಣವನ್ನು ಮುಗಿಸಿ ತವ್ರ ಮನೆ ಕಡೆಯವರು ಹೊರಟರು. ನಂತರ ಮದುವೆ ಆದಮೇಲೆ ಮತ್ತಷ್ಟು ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಬೆಳಗ್ಗೆವರೆಗೂ ಕಾರ್ಯಕ್ರಮಗಳಿರುತ್ತಂತೆ. ಸೋಬಾನ ಆಡೋದು, ಮದುವೆ ನಂತರ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ನೋಡಿ. ಮಾಡ್ತಾರೆ ಅದೇ ರೀತಿ ತಾಯಿದು ಕಾರ್ಯಕ್ರಮ ರೀತಿನೇ ಮನುಷ್ಯರಿಗೆ ಮಾಡ್ದಂಗೆನೆ. ಈಗ ನಾವು ಗಂಡ ಸತ್ತ ಮೇಲೆ ನಮ್ಮ ಮನುಷ್ಯರಿಗೆ ಇದೇ ಆದ್ಲು ಅಂತೇಳಿ ಅದನ್ನ ಅದೇ ರೀತಿ ಶಾಸ್ತ್ರನ ಮಾಡ್ತಾರೆ. ಕಡೆಗೆ ಅಮ್ಮನ ಮೂರ್ತಿ ಇರ್ತೈತಲ್ಲ 9 ದಿವಸ ನೀರಲ್ಲಿ ಅಂದ್ರೆ ಕೆರೆಯಲ್ಲಿ ಮುಣಿಸಲ್ಲ, ಕಲ್ಮರಿಗೆ ಕಳಿಸಿ ಮತ್ತು ಏಳು ದಿವಸ ಕನ್ಸಿಡ್ತಾರೆ. 7ನೇ ದಿವಸದ ಮೇಲೆ ತೆಗೆದು ಮತ್ತು ಬಣ್ಣ ಕಳಿಸ್ತಾರೆ. 9 ದಿವಸಕ್ಕೆ ಮತ್ತೆ ಶುದ್ಧ ಆಗಬೇಕಲ್ಲ, ಮತ್ತು 9 ದಿವಸಕ್ಕೆ ಶುದ್ಧ ಮತ್ತೆ ಅಕ್ಕಿ ಮುತ್ತೈದೆಲ್ಲ ಮತ್ತೆ ಮಾಡ್ತಾರೆ. ಕಲರ್ ಎಲ್ಲ ಚೇಂಜ್ ಆಗಿರ್ತು, ಬರ್ತಾವ ರಿಟರ್ನ್ ಬರ್ತಾವೆ. ನಾವು ಕಲ್ಯಾಣ ಪ್ರತಿಷ್ಠೆ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಬೆಳಗ್ಗೆವರೆಗೂ ಕಾರ್ಯಕ್ರಮಗಳು ಕಂಟಿನ್ಯೂ ಆಗುತ್ತೆ. ಮದುವೆ ನಂತರ ಒಂದಷ್ಟು ಸೋಬಾನೆ ಹಾಡುಗಳನ್ನೆಲ್ಲ ಹಾಡಿ ದೇವಿಯನ್ನು ಜರಿಯೋದಿರುತ್ತೆ. ಅಂತಂದರೆ ಬ್ರಾಹ್ಮಣ ಯುವತಿಯಾಗಿ ಬೇರೆ ಜಾತಿಯವ್ರನ್ನ ಮದುವೆ ಆಗಿದೆಯಾ ಅದು ಇದು ಅಂತೆಲ್ಲ ಸೋಬಾನೆ ಹಾಡಿ ಜರಿತಾರಂತೆ. ಅದೆಲ್ಲ ಮೊದಲಿಂದ ಬಂದು ಒಂದಷ್ಟು ಆಚರಣೆಗಳಂತೆ. ಹಾಗೆ ದೃಷ್ಟಿ ತೆಗೆಯೋದಿರುತ್ತೆ ಅಂತೆ. ಕುಂಬಳಕಾಯನ್ನೆಲ್ಲ ಬಲಿ ಕೊಟ್ಟು ದೃಷ್ಟಿ ತೆಗೆಯೋದು, ಹಾಗೆ ತುಂಬ ಆಚರಣೆಗಳಿರುತ್ತೆ ಅಂತ ಅಲ್ಲಿ ನಮಗೆ ಸಿಕ್ಕಿರೋ ಅಜ್ಜಿ ಹೇಳ್ತಾ ಇದ್ರು. ಅವರು ಪ್ರತಿ ವರ್ಷವೂ ಕೂಡ ಬರ್ತಾರಂತೆ. ಬೆಳಗ್ಗೆವರೆಗೆ ಎಲ್ಲ ಆಚರಣೆ ಎಲ್ಲ ಮುಗಿದು ದೇವಿಯನ್ನು 7ವರೆಗೆ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಮೇಲೆ 9 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಬೆಳಗ್ಗೆ. ಇದಾಗಿತ್ತು ದೇವಿಯ ಕಲ್ಯಾಣ ಪ್ರತಿಷ್ಠೆಯ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.